ಕಾಡು ಒಳಗಡೆ ಎಷ್ಟೇ ತಮಿಳ್ನಾಡು ಕರ್ನಾಟಕ ಎಲ್ಲ ಅವ್ರವ್ರ ಕ್ಯಾಂಪಿಗೆ ಬಂದುಬಿಡಿ ಅಂದ್ಬಿಟ್ರು. ಹಾಂ, ವೀರಪ್ಪನ ಆಪ್ರೇಷನ್ ಇಲ್ಲ. ಏನು ಸರ್ ನೋಡ್ಬಿಟ್ಟು ಬಿಟ್ರೆ ಹೆಂಗೆ ಹೇಗಂತೆ ಹಂಗಿಲ್ಲ. ಕಿತ್ತರೆ ಸರಿಯಾಗಿ ಕಿಲ್ಬೇಕು. ಸಿಗುರು ಒಂದು ಬೇರು ಬಿಟ್ರೆ ಅದು ಸಿಗುರು ಹೊಡೆದು ಬಿಡ್ತದೆ, ಮರ ಆಗಿಬಿಡ್ತದೆ. ಸರಿಯಾಗಿ ಕಿಳಕ್ಕೆ ಹೆಚ್ಚು ಮಾಡ್ಬೇಕಂದ್ರೆ ಆದರೆ ನಾವು ಸಾಹೇಬರಿಗೊಂದು ಮಾತು ಹೇಳಿದ್ವಿ. ಆವಾಗ ಸಾಹೇಬರು ಚೇಂಜ್ ಆಗಿಬಿಟ್ಟಿದ್ದು. ಮಿರ್ಜಿ ಸಾಹೇಬರು, ಜ್ಯೋತಿ ಬರ್ಗ ಮಿರ್ಜಿ ಸಾಹೇಬ್ ಸಾರ್ ತಗೊಂಡಿದ್ರು. ಶಂಕರ ಬಿದ್ರಿ ಸಾಹೇಬರಿಗೆ ಮತ್ತು ನಮ್ಮ ಮಧುಕರ್ ಶೆಟ್ಟಿ ಸಾಹೇಬ್ರಿಗೆ ಹೇಳಿದ್ವಿ, ಗೋಪಿನಾಥ್ ಬಂದ್ರೇನೆ ಸರ್ ನಾವು ಹತ್ಯೆ ಆಗೋದು ಅಂದ್ಬಿಟ್ಟು. ಮೊಸಳೆಗೆ ನೀರು ಒಳಗಡೆ ಇರೋ ಗಂಟ ಆನೆ ಹಿಡಿಯೋ ಬಲ ಇದೆ. ಆದರೆ ನೀರು ಬಿಟ್ಟು ಮೇಲೆ ಬಂದರೆ ಅದನ್ನು ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಡ್ಬೋದೇ ಅನ್ನೋರು. ಆ ಥರ ಇವನು ಕಾಡು ಒಳಗಡೆ ಇರೋ ಗಂಟನ ಹೀರೋ. ಸ್ವಲ್ಪ ಅವನು ನಾಡು ಒಳಗಡೆ ಎಳ್ಕೊಂಡ್ರೆ 5 ನಿಮಿಷದ ಕೆಲಸ ಇದು ಒಂದು. ಅದಾದ್ಮೇಲೆ 5 ಜನದ ಮುಗೀತು. ನೆಕ್ಸ್ಟ್ ಅದು ಇದೊಂದು ಅಟಾಕ್ ಆಯಿತು. ನಿಮ್ದು ಮದ್ವೆನೂ ಆಯ್ತು ಅಲ್ಲಿಗೆ? ನಮ್ಮದು ಮದುವೆ ಆಯಿತು. ಮದ್ವೆ ಆದ್ಮೇಲೆ ನೀವು ನಿಮ್ಮ ಹೆಂಡತಿ ಕರ್ಕೊಂಡು ಅವ್ರವ್ರಿಗೆ ಹೋದ್ರ ಇಲ್ಲೇ ಇದ್ರ? ಇಲ್ಲೇ ಉಳ್ಕೊಂಡೆ. ಇಲ್ಲೇ ಉಳ್ಕೊಂಡ್ಬಿಟ್ರಿ? ಉಳ್ಕೊಂಡ್ರೇನು ಪೊಲೀಸ್ ಸಂಪರ್ಕದಲ್ಲಿ ಇದ್ದೆ. ಸ್ವಲ್ಪ ಜೋಪಾನ ಇರೇ ಅಂದ್ಬಿಟ್ಟು ಸಾಹೇಬ್ರು ಹೇಳೋರು. ಆಮೇಲೆ ಮಧುಕರ್ ಶೆಟ್ಟಿ ಸಾಹೇಬ್ರು ಬಂದರೆ ಮನೇಲಿ ಮಲಗಬೇಡ. ನಾನು ಅಲ್ಲಿ ಒಂದು ಶೆಡ್ ಇತ್ತು, ಈ ಮನೆಯಲ್ಲ ಕಟ್ಟಿಲ್ಲ ಆವಾಗ. ಒಂದು ಶೆಡ್, ಕುಳ್ ಶೆಡ್ ಇತ್ತು, ಅದರಲ್ಲಿದ್ದೆ. ಸಾಯಂಕಾಲ ಗಂಟೆ ಅವರು 7 ಗಂಟೆ ಇಲ್ಲೇ ಇರೋ, ಎಲ್ಲಿ ಹೋಗಬೇಡ. 7 ಗಂಟೆಗೆ ಮೇಲೆ ನಿಮ್ಮ ಮಾವನ ಮನೇಲಿ ಹೋಗಿ ಮಲ್ಕೊಂಡ್ಬಿಡು. ಯಾಕೆ ಆ ಥರ? ಯಾಕಂದರೆ ವೀರಪ್ಪನ ಬಂದು ಎತ್ತಾಕೊಂಡು ಹೋಗ್ಬಿಟ್ರೆ, ರಾತ್ರಿ ಹೊತ್ತು ಗುಂಡು ಹಾರಿಸ್ಬಿಟ್ರೆ, ಈ ಪೊಲೀಸ್ ಇನ್ಫಾರ್ಮೇಷನ್ ಅಂತ ಗೊತ್ತಾಯಿತು, ಹೆಚ್ಚು ಕಮ್ಮಿ ಆಗಿಬಿಟ್ರೆ, ಅದರಿಂದ ಜನಗಳು ಮಲಗೋ ಗಂಟೆ ಇಲ್ಲೇ ಮಲಗಿರೋದು. ಜನಗಳು ಮಲಗಿದ ಮೇಲೆ ಆದ್ಮೇಲೆ ಎದ್ದೋದು? ಎದ್ದು ಮಾವನ ಮನೆಗೆ ಹೋಗ್ಬಿಡೋದು. ಆ ಥರ ಟ್ರಿಕ್ಸ್ ನೀವು ಬದುಕೊಳ್ಳೋದಕ್ಕೆ? ಅವೆಲ್ಲ ಅವ್ರ ಸಾಹೇಬ್ರುಗಳು ಕೊಟ್ಟ ಐಡಿಯಾಗಳು. ಶಂಕರ್ ಬಿದ್ರಾ ಸರ್ ಬಂದಾದ್ಮೇಲೆ ಶ್ರೀನಿವಾಸ್ ಸರ್ ಬಂದಿದೆ. ಶ್ರೀನಿವಾಸ್ ಸರ್ ಬಂದಾದ್ಮೇಲೆ ಶಂಕರ್ ಬಿದ್ರಾ ಬಂದಿದೆ. ಶ್ರೀನಿವಾಸ್ ಸರ್ ಫಸ್ಟ್ ಬಂದಿತ್ತು. ಶ್ರೀನಿವಾಸ್ ಸರೇ ಫಸ್ಟ್ ಬಂದಿತ್ತು. ಫಸ್ಟ್ ಬಂದು KU ಶೆಟ್ಟಿ, ಶ್ರೀನಿವಾಸ ಸಾಹೇಬ್ರು ಇಬ್ಬರು. ಹಾಂ, ಆಮೇಲೆ ಶಂಕರ್ ಬಿದ್ರಿ ಸಾಹೇಬರು. ಶಂಕರ್ ಬಿದ್ರಾ ಸರ್ ಏನ್ ಕೆಲಸ ಮಾಡೋದಾದ್ರೂ ಅಲ್ಲಿ ಮೀಟಿಂಗ್ ಮಾಡಿನೇ ಎಲ್ಲ ಮಾಡ್ತಾ ಇದ್ದಿದ್ದು. ಹೌದು, ಊರವ್ರಿಗೆಲ್ಲ ಊರವ್ರಿಗೆಲ್ಲ ಅವ್ರ ಮೀಟಿಂಗ್ ಸ್ಟಾಪ್ ಮೀಟಿಂಗ್, ಪಬ್ಲಿಕ್ ಮೀಟಿಂಗ್ ಇಲ್ಲ. ಪಬ್ಲಿಕ್ ಮೀಟಿಂಗ್ ಮಾಡೋಕ್ಕಿದೇನು ಚುನಾವಣೆಗೆ ಹೋಯ್ತಾರ ನಮ್ಗೆ ಓಟ್ ಹಾಕಿದ್ ಕೇಳೋಕ್ಕೆ. ಅವ್ರು ಸ್ಟಾಪ್ ಮೀಟಿಂಗ್. ನೀವು ಇನ್ಫಾರ್ಮರ್ಸ್ಗೆಲ್ಲ ಗೊತ್ತಾಗೋದು ಮೀಟಿಂಗ್ ಮಾಡೋದು? ಇಲ್ಲ ಸರ್, ಅದು ಇನ್ಫಾರ್ಮರ್ಸ್ಗೂ ಹೇಳ್ತಿರ್ಲಿಲ್ಲ? ಅವ್ರ ಇಂಟೆಲಿಜೆನ್ಸ್ ಮಾತ್ರ ಗೊತ್ತು, ಎಲ್ಲಿ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು. ನಿಮ್ಗೆಲ್ಲ ಹೇಳೋರು? ನಮಗೊಂಥರ ಬಂದು ಹೇಳೋರು. ನಿಮ್ಮ ಹತ್ರ ಬಂದವರು ಹಿಂಗೆ ಹಿಂಗೆ ಪ್ಲಾನ್ ಮಾಡಿದೀವಿ ಎಲ್ಲ ಫುಲ್ ಡೀಟೇಲ್ ಕೊಟ್ಟನಾರು. ಈ ತರ ಪ್ಲಾನ್ ಆಗಿದೆ ಅಷ್ಟೇ. ಹಾಂ, ಪ್ಲಾನ್ ಹೇಳಲ್ಲ. ಈ ಕಡೆ ಹೋಗಿ ಭಯ, ಆ ಕಡೆ ಹೋಗಿ ಬಾ, ಏನಿದೆ ಮೆಸೇಜ್ಗಳು ಸ್ವಲ್ಪ ಕರೆಕ್ಟಾಗಿ ನೋಟ್ ಮಾಡಿ, ಸ್ವಲ್ಪ ಜೋಪಾನ ಹೋಗಿರಿ. ನಿಮ್ಮನ್ನು ಉಳಿಸ್ಕೋಬೇಕು, ನಮಗೂ ಮೆಸೇಜ್ ಕೊಡಬೇಕು ಅಷ್ಟೇ. ನೀವು ಹಿಂಗೆ ಮೆಸೇಜ್ ಕೊಡ್ತಿದ್ದಿದ್ದು ಹೆಂಗೆ? ನಮಗೆ ಯಾವ ಕಡೆ ಅವನು ಬರ್ತಾನೆ ಹೋಯ್ತಾನೆ, ಎಲ್ಲೆಲ್ಲಿ ಓಡಾಡ್ತಾನೆ ಎಂದು ನಾವು ಹಂಗಂಗೆ ಪತ್ತೆ ಹಚ್ಚೋದು. ಯಾವನೋ ಒಬ್ಬನು ಬಾಯಿ ಬಿಟ್ರೆ ಅದನ್ನ ಸಾಹೇಬರಿಗೆ ತಿಳಿಸೋದು. ಅವನು ಬಾಯಿ ಬಿಡೋದು ನಮಗೆ ಫಸ್ಟ್ ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು. ನಾವು ಅಲ್ಲಿ ಹೋಗಿ ಹೇಳ್ಬಿಟ್ಟು ಸುಳ್ಳಾದರೆ ಅದು ಬಹಳ ತಪ್ಪಾಯ್ತದೆ. ಆಮೇಲೆ ನಮ್ಮ ಮೇಲೆ ತಿರುಗಿಬಿಡ್ತಾರೆ. ಇದು ನಮ್ಗೆ ಗೊತ್ತು. ನಮ್ಗೆ ಕನ್ಫರ್ಮ್ ಆದರೆ ಮಧುಕರ್ ಶೆಟ್ಟಿ ಸಾಹೇಬರಿಗೆ ಹೇಳೋದು ಫಸ್ಟು. ಆಮೇಲೆ ಅವ್ರ ಸಾಹೇಬ್ರ ಜೊತೆಗೆ ಮಾತಾಡೋರು. ಅವರು ಆಮೇಲೆ ಮೀಟಿಂಗ್ ಎಲ್ಲ ಮಾಡಿಬಿಟ್ಟು ಇದು ಹೆಂಗೆ ಅಟ್ಯಾಕ್ ಮಾಡ್ಬೋದು. ಇಲ್ಲ, ಎಷ್ಟು ಸಲ ನಿಮ್ಗೆ ನ್ಯೂಸ್ ಬಂದಿತ್ತು ವೀರಪ್ಪನ ನೀವು ಕೊಟ್ಟಿದ್ದ ಇನ್ಫಾರ್ಮೇಶನ್ ಅಲ್ಲಿ? ಎಷ್ಟು ಸಲ ಹೋಗಿ ಹಿಡಿದಿದ್ದಾರೆ? ತಪ್ಪಿಸ್ಕೊಂಡಿರೋದು ಬೇರೆ, ಎಷ್ಟು ಸಲ ಕಾಡಿಗೆ? ಅಂದಾಜಿಗೆ? ಹೌದಾ, ಅಂದಾಜಿಗೆ ಒಂದು 2-3 ಸಲ ನಮ್ಮದು ಕನ್ಫರ್ಮ್ ಆಯ್ತು ಮೇಡಮ್. ಅವಾಗ ಎಲ್ಲೆಲ್ಲಿ ಇದ್ದ ವೀರಪ್ಪನು ಒಂದು ಸಲ ಅಲ್ಲಿ ಚಾಮರಾಜನಗರ ಫಾರೆಸ್ಟಲ್ಲಿ ಕನ್ಫರ್ಮ್ ಮಾಡಿದ್ವಿ. ಆಮೇಲೆ ಇದು ಮಲ್ಲಿ ಇದರಲ್ಲಿ ಬೋಧಮಳೆ ಒಂದು ಕನ್ಫರ್ಮ್ ಮಾಡಿದ್ವಿ.
ಆಮೇಲೆ ಮಂಜಿಮಲೆ ಅಂದ್ಬಿಟ್ಟು ತಮಿಳ್ನಾಡು ಫಾರೆಸ್ಟ್, ಅಲ್ಲಿ ಒಂದು ಕನ್ಫರ್ಮ್ ಮಾಡಿದ್ವಿ. ಇಲ್ಲೇ ಕುತ್ಕೊಂಡು ಕನ್ಫರ್ಮ್ ಮಾಡ್ತಾ ಇದ್ರ ನೀವು? ನಮಗೆ ಅಲ್ಲೇ ಲಿಂಕ್ ಉಂಟು. ಅದಕ್ಕೆ ಫೋನ್ ಮಾಡಕ್ಕೆ ನಿಮ್ಮ ಹತ್ರ ಇಲ್ವಲ್ಲ, ಹೆಂಗೆ ಮೆಸೇಜ್ ಎಲ್ಲ ಹೆಂಗ್ ಬರೋದು ಅದು? ಈಗ ನಾವು ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಹೋದ್ರೆ ಒಂದು ಊರು ಸಿಗ್ತದೆ, ಅಲ್ಲಿಂದ ಇನ್ನೊಂದು 10 ಕಿಲೋಮೀಟ್ರ್ ಹೋದರೆ ಇನ್ನೊಂದು ಊರು ಸಿಗ್ತದೆ. ಅಲ್ಲೆಲ್ಲಿ ಮೆಸೇಜ್ಗಳ ಇಂಪ್ರೂವ್ಮೆಂಟ್ಗಳಿದ್ರು ಅವ್ರ ಮುಖಾಂತರ ತಗೊಂಡು ಬರೋದು, ಲಾಸ್ಟಿಗೆ ತಲುಪಿಸೋರು ನಾವೇ. ಅದನ್ನು ಅವರು ಬಂದು ಚರ್ಚಿಸ್ತಾರೆ ಸಾಹೇಬರುಗಳು ಕುಂತ್ಕೊಂಡು, ಇದನ್ನು ಮಾಡುವ ಅಲ್ಲ ಮಾಡಬಾರ್ದಾ, ಇದು ಕನ್ಫರ್ಮ್ ಅಲ್ವಾ ಎಂದ್ಬಿಟ್ಟು ಮಾಡ್ತಾರೆ. ಅದು ಕನ್ಫರ್ಮ್ ಆದರೆ ಅದನ್ನ ಹೆಂಗೆ ಅಟ್ಯಾಕ್ ಮಾಡಬೇಕಂದು ತೀರ್ಮಾನಕ್ಕೆ ಬರ್ತಾರೆ. ಕನ್ಫರ್ಮ್ ಇಲ್ಲ ಅಂದರೆ ಬಿಟ್ಬಿಡ್ತಾರೆ. 3 ಸಲನೂ ಇದ್ದಿದ್ದು ಗ್ಯಾರಂಟಿ ಎಲ್ಲ ತಪ್ಪಿಸ್ಬಿಟ್ಟು ವೀರಪ್ಪನ ಕಾಡಲ್ಲಿ ಇದ್ನಲ್ಲ, ಅವಾಗ ಅವನೇ ಅಡುಗೆ ಮಾಡ್ಕೊಡ್ತಾ ಇದ್ದ? ಇಲ್ಲ, ಜೊತೆಗಿರೋರು ಮಾಡೋರು, ಮತ್ತು ಕೆಲವು ಟೈಮಲ್ಲಿ ಅವನು ಮಾಡ್ಕೊಳ್ಳೋರು. ಪಾತ್ರೆ ಎಲ್ಲ ಇಟ್ಕೊಂಡಿದ್ದ ಜೊತೆ? ಎಲ್ಲ ಪಾತ್ರೆ, ರೇಷನ್ ಎಲ್ಲ ಅವ್ರಿಗೆ ಬೇಕಲ್ಲ. ಜನಗಳು ಸಹಾಯ ಮಾಡಿದ್ರು, ಇಲ್ಲಾಂದ್ರೆ ಅವ್ನಿಗೆ ಹೆಂಗೆ ಸಿಗ್ತಾಯಿತ್ತು ರೇಷನ್? ಅದೇ ನಮ್ಮ ಪ್ರಕಾರ ಜನಗಳು ಸಹಾಯ ಮಾಡ್ತಾಯಿದ್ರು. ಜನ ಅಂದ್ರೆ ಇಲ್ಲಿರೋರೇನಾ ಅಥವಾ ಬೇರೆ ಕಡೆ? ಇಲ್ಲ ಮೇಡಮ್, ನಮ್ಮೂರು ನಾವು 89-90ರಲ್ಲೇ ಬಿಟ್ಬಿಟ್ಟ. ಆಮೇಲೆ 2004ರಲ್ಲಿ ಇಲ್ಲಿ ಬಂದ ಮತ್ತೆ ಪುನಃ ಲಾಸ್ಟ್ ಮೂಮೆಂಟ್ ನಾಗಪ್ಪ ಕಿಡ್ನಾಪ್ ಮುಗಿಸ್ಮೇಲೆ. ಡಾಕ್ಟರ್ ರಾಜಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿ ಅದೆಲ್ಲ ಮುಗಿಸ್ಕೊಂಡು ಗಾಜನೂರಲ್ಲಿ ನಾಗಪ್ಪನವ್ರು ಕಿಡ್ನಾಪ್ ಮಾಡಿ ಅದು ಎನ್ಕೌಂಟ್ರ್ ಆಯಿತು. ಅದು ಮುಗಿದ ಮೇಲೆ ಗೋಪಿನಾಥ ಬಂದ. ಆದರೆ ನಾವು ಸಾಹೇಬರಿಗೊಂದು ಮಾತು ಹೇಳಿದ್ವಿ. ಆವಾಗ ಸಾಹೇಬರು ಚೇಂಜ್ ಆಗಿಬಿಟ್ಟಿದ್ದು. ಮಿರ್ಜಿ ಸಾಹೇಬರು, ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬ್ ಸಾರ್ ತಗೊಂಡಿದ್ರು. ಶಂಕರ್ ಬಿದ್ರಿ ಸಾಹೇಬರಿಗೆ ಮತ್ತು ನಮ್ಮ ಮಧುಕರ್ ಶೆಟ್ಟಿ ಸಾಹೇಬ್ರಿಗೆ ಹೇಳಿದ್ವಿ, ಗೋಪಿನಾಥ ಬಂದ್ರೇನೆ ಸರ್ ಅವನು ಹತ್ಯೆ ಆಗೋದು ಅಂದ್ಬಿಟ್ಟು. ನಾವು ಅಲ್ಲಿ ಗಂಟ ಅವನು ಹತ್ಯೆ ಮಾಡೋಕ್ಕಾಗಲ್ಲ, ಅವನು ಗೋಪಿನಾಥ ಫಾರೆಸ್ಟ್ ಬಂದರೆ ಹಿಡಿದು ಬಿಡ್ಬೋದು. ಚಿಕ್ಕ ಫಾರೆಸ್ಟ್ ಇಲ್ಲ ಮೇಡಮ್, ಇಲ್ಲಿ ಎಲ್ಲ ಕರೆಕ್ಟಾಗಿದ್ದರು. ಈಗ 10 ಜನ ಇರ್ತೀರಿ ಅಂದರೆ 10 ಜನನೂ ಒಂದೇ ಭಾವನೆಯಲ್ಲಿ ಇರಬೇಕು. ಅಲ್ಲಿ ಒಬ್ಬಳು ಸರಿ ಇಲ್ಲ ಅಂದ್ರೂ ಮಿಸ್ ಆಯ್ತದೆ. ಬೇರೆ ಊರಲ್ಲಿ ನಾವು ನಂಬೋಕ್ಕೆ ಸಿದ್ಧ ಅಲ್ಲ, ನಮ್ಮೂರು ಮಾತ್ರ ನಂಬೋಕ್ಕೆ ಸಿದ್ಧವಾಗಿದ್ವಿ. ಇಲ್ಲಿ ಎಲ್ಲರೂ ಮನಸ್ಸಲ್ಲಿ ಹಿಡಿದು ಕೊಟ್ಬಿಡ್ಬೇಕು ಅವನ್ನ ಅಂದ್ಬಿಟ್ಟು ಒಂದು ಉದ್ದೇಶ ಇತ್ತು ಎಲ್ರಿಗೂ, ಹೆಂಗಸರು ಮಕ್ಕಳು ಎಲ್ರಿಗೂ. ಇನ್ನೊಂದು ಊರ ಬಗ್ಗೆ ನಾವು ಹೆಂಗೆ ಹೇಳೋಕ್ಕಾಯ್ತದ? ನೋಡಿರಕ್ಕಲ್ಲ. ಅಲ್ಲಿ ಹಂಗೆ ಇದ್ರೂ ಅಲ್ಲಿ ಒಬ್ಬಳಿದ್ರೆ ಸಾಕು. ಅದು ತಮಿಳಲ್ಲಿ ಹೇಳ್ತಾರೆ, ಒಂದು ಅಂಡೆ ಅಕ್ಕಿಗೆ ಒಂದು ಅನ್ನ ಬೇಯ್ಬೇಕಂದ್ರೆ ಸಾಕಂತಾರಲ್ಲ, ಆ ಥರ ಮಾಡಿಬಿಡ್ತಾರೆ. ಆಮೇಲೆ ಅವ್ರನ್ನ ಎನ್ಕೌಂಟ್ರ್ ಮಾಡಿ ಇದು ಮುಗಿದ ಮೇಲೆ ಇಲ್ಲಿ ಬಂದ 3 ತಿಂಗಳು ಕಂಡುಹಿಡಿಯೋಕ್ಕಾಗಿಲ್ಲ. ಅದು ಗೊತ್ತಾಗಿಲ್ಲ. 3 ತಿಂಗಳು 3-3.5 ತಿಂಗಳು ಆದಮೇಲೆ ಕಂಡುಹಿಡಿದ್ಬಿಟ್ಟು ಅಲ್ಲಿ ಪಾಲಾರ್ ಫಾರೆಸ್ಟಲ್ಲಿದ್ದ. ಅವರು ಮಿಸ್ಸಸ್ನ ಆ ಕಡೆ ಸಿಂಗಾಪುರಮಿಗೆ ಹೋಗೋದು, ನೈಟಲ್ಲಿ ಬರೋದು, ಒಳ್ಳೆ ದಾಟ್ಕೊಂಡು ಎಲ್ಲ ಕನ್ಫರ್ಮ್ ಆಯಿತು ನಮಗೆ. ಕನ್ಫರ್ಮ್ ಆದಮೇಲೆ ಸಾಹೇಬ್ರಿಗೆ ಹೇಳಿದ್ವಿ, ಮಧುಕರ್ ಶೆಟ್ಟಿ ಸಾಹೇಬ್ರಿಗೆ, ಸರ್ ಈ ಥರ ಮೆಸೇಜ್ ಇದೆ ಅಂದ್ಬಿಟ್ಟು. ಸರಿ ನೋಡುವ ಇರು ಅಂದ್ಬಿಟ್ಟು ಹೋಗ್ಬಿಟ್ರು. ಅವ್ರು ಬಂದರೆ ಅವ್ರ ಜೊತೆಗೆ ಇನ್ಸ್ಪೆಕ್ಟರ್ ಪ್ರಸನ್ನ ವೀರಾಜ್ ಅವ್ರು ಬಂದರು. ಈಗ ಕೆಲಸನ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಪ್ರಸನ್ನ ವೀರಾಜ್ ಅವರು ಕೆಲಸನೇ ಬೇಡ ನನಗೆ, ಪೊಲೀಸ್ ಕೆಲಸನೇ ಅಂದ್ಬಿಟ್ಟು ಕೊಟ್ಟಿಲ್ಲ ಸರ್, ಬೇಡ ಇಲ್ಲ. ಆಪ್ರೇಷನ್ ಮುಗಿದ ಮೇಲೆ DOSP ಆಗಿ COD ಹೋಗಿ CODಯಲ್ಲಿ ಯಡಿಯೂರಪ್ಪನವ್ರೆಲ್ಲ ಅರೆಸ್ಟ್ ಮಾಡಿದ್ರು. ಫಸ್ಟ್ ಅರೆಸ್ಟ್ ಮಾಡಿದೆ ಅವರೇ, ಪ್ರಸನ್ನ ವೀರಾಜ್ ಅವರೇ. ಆಮೇಲೆ ಕೆಲಸ ಹಿಡ್ದಿಲ್ವ ಹೇಳುವ, ಅವ್ರು ಬಂದು ಬಹಳ ನಿಯತ್ತಾದ ವ್ಯಕ್ತಿ. ಅದೆಲ್ಲ ಮುಗಿಸ್ಬಿಟ್ಟು ಹೋಗಿ ಪ್ರಮೋಷನ್ ಎಲ್ಲ ತಗೊಂಡು ಅಲ್ಲಿ ಒಂದು 2-3 ವರ್ಷ ಡ್ಯೂಟಿ ಮಾಡಿಬಿಟ್ಟು ಆಮೇಲೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಟ್ರು. ಈಗ ಎಲ್ಲಿ ಡೆಲ್ಲಿ ಕಡೆ ಅವ್ರು ಅಂತ ಅವರು ಇದು ಸಂಪರ್ಕದಲ್ಲೇ ಇದ್ದರು. ಮೊಬೈಲ್ ನಡೆದು ಅದು ಬೆಂಕಿಗೆ ಬಿದ್ದು ಸುಟ್ಟು ಹೋಯ್ತು, ಎಲ್ಲ ನಂಬರ್ಗಳು ಹಾಳಾಗ್ಬಿಡ್ತು.
ಅಂದ್ರೆ ನೀವೇ ಇನ್ಫಾರ್ಮ್ ಮಾಡಿದ್ದು ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ನಾವು ಒಂದು 4-5 ಜನ ಕನ್ಫರ್ಮ್ ಮಾಡಿದ್ವಿ. ಆಮೇಲೆ ಸಾಹೇಬರಿಗೆ ಹೇಳಿದ್ವಿ. ಆಮೇಲೆ ಸಾಹೇಬರು ಸರಿ ನೋಡುವ ಅಂದ್ಬಿಟ್ಟು ಹೋಗ್ಬಿಟ್ರು. ಓಡ್ಬಿಟ್ಟು ಅವರೆಲ್ಲ ಮೀಟಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ನಾವೇ ಹೋಗಿ ಸ್ಪಾಟನ್ನು ನೋಡುವ ಅಂದರು. ಸರ್ ಅವ್ನು ಬಂದು ಬೆಟ್ಟದ ಮೇಲೆ ಕುಂತವನೆ, ನಾವು ಜೀಪ್ ತಗೊಂಡು ಹೆಂಗೆ ಹೋಗಿ ನೀವು ನೋಡೋಕೈತದೆ. ಅವನು ಬಂದು ನೈಟಲ್ಲಿ ಒಳಗೆ ದಾಟೋದು. ಇದೇನು ಮಾಡೋದು ಸರ್ ಅಂದಾಗ ಸರಿ ಹೆಂಗೆ ಮಾಡೋದು ಅಂದ್ಬಿಟ್ಟು ಸಾಹೇಬ್ರು ಕೇಳಿದ್ರು. ಇಲ್ಲಿಂದ 10 ಗೋಪಿನಾಥ ಮುಂದೆ 11 ಕಿಲೋಮೀಟ್ರು ಹೋಗ್ಬೇಕು ಅವನು ಬಂದು ಒಳಗೆ ದಾಟೋ ಜಾಗ. ನಾವು ಹೇಳಿದ್ವಿ, ನಮ್ಮ ಕಡೆಯವ್ರು ಕರೆಕ್ಟಾಗಿ ಹೇಳಿದ್ರು, ಸರ್ ನಾವು 8ನೇ ಕಿಲೋಮೀಟ್ರ್ ಗಂಟೆ ಜೀಪಲ್ಲಿ ಹೋಗುವ, ಇಳ್ಕೊಂಡು ಜೀಪ್ ವಾಪಸ್ ಬಂದ ಥರ ಮಾಡಿಬಿಡೋದು, ಪ್ಲ್ಯಾನ್ ಮಾಡಿಬಿಡೋದು. ನಾವು ನಡ್ಕೊಂಡು ಹೋಗ್ಬಿಡುವ ಆ ಕಡೆ. ಅವನು ಗುಂಡಿಕ್ಕೋ ಮಟ್ಟಕ್ಕಿಲ್ಲ, ಕೇವಲ 4-5 ಜನ ಇರೋದು. ಗುಂಡು ಹಾರಿಸಿದ್ರೆ ನಮ್ಮವ್ರು ಪೊಲೀಸ್ನವರು ಬಿಡೋಲ್ಲ, ಅಟ್ಟ ಆಡಿಸ್ಬಿಟ್ಟು ಹೊಡೆದು ಬಿಡೋರು. ಆ ತಾಕತ್ತು ಇವ್ರಿಗೆಲ್ಲ ಕನ್ಫರ್ಮ್ ಆಗಿತ್ತು 4 ಜನ ಇರೋದು ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಹೋಗಿಗೆಲ್ಲ ಹಂಸ್ಕೊಂಡ್ರು. ಇವು ನೈಟು 9 ಗಂಟೆಗೆ ದಾಟೋದನ್ನು ರಿಯಲ್ ಆಗಿ ನೋಡಿದ್ರು. ಮಧುಕರಿ ಶೆಟ್ಟಿ ಸಾಹೇಬರು, ಕೃಷ್ಣವೀರ ಸಾಹೇಬರು, ಬಾಬಾ ಸಾಹೇಬರು, ಇವರೆಲ್ಲ ಸುಮಾರು ಜನ ಅಧಿಕಾರಿಗಳು ಹೋಗ್ಲಿ ಅಂದ್ಬಿಟ್ರು. ಅವನೇ ತೆಪ್ಪ ಓಡಿಸ್ಕೊಂಡು ಹೋಗ್ತಾ ಇದ್ನ, ವೀರಪ್ಪನ ತೆಪ್ಪ ಓಡ್ಸಕ್ ಬರೋದಾ? ಹಾಂ, ತೆಪ್ಪ ದೋಣಿ ಓಡಿಸೋರೇ ಬೇಕಾಗಿಲ್ಲ, ಅವನೇ ಓಡಿಸ್ಕೊಂಡು ಯಾಕೆ ಬಿಟ್ರೆ ಅಂದರೆ 4 ಜನದಲ್ಲಿ 2 ಬರೋದು, ಸೇತುಗಳಿಗೆ ಗೋವಿಂದ ವೀರಪ್ಪನೇ ಬರೋದು. ಆಮೇಲೆ ನಾವು ಕೇಳಿದ್ವಿ, ನಾನೇ ಕೇಳಿದೆ ಮತ್ತೆ, ಏನು ಸರ್ ನೋಡ್ಬಿಟ್ಟು ಬಿಟ್ರೆ ಹೆಂಗೆ ಅಂತ. ಹಂಗಿಲ್ಲ ಕಿತ್ತರೆ ಸರಿಯಾಗಿ ಕಿಲ್ಬೇಕು, ಸಿಗುರು ಒಂದು ಬೇರೆ ಬಿಟ್ರೆ ಅದು ಸಿಗುರು ಹೊಡೆದು ಬಿಡ್ತದೆ, ಮರ ಆಗಿಬಿಡ್ತದೆ, ಸರಿಯಾಗಿ ಕೆಳಗೆ ಕೆಚ್ಚು ಮಾಡ್ಬೇಕಂದ್ರೆ 9-9:30 ನೈಟಲ್ಲಿ. ಸರಿ, ನಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ಸಾಹೇಬ್ರು ಏನೋ ಹೇಳ್ತಾರೆ, ಸರಿ ಸರ್ ನೀವು ಹೆಂಗೆ ಹೇಳ್ತೀರ ಹಂಗೆ ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ಸ್ಟೆಪ್ ಎಲ್ಲ ವಾಪಸ್ ಕರ್ಕೊಂಡ್ರು. ಕಾಡು ಒಳಗಡೆ ಸ್ಟೆಪ್ ತಮಿಳ್ನಾಡು ಕರ್ನಾಟಕ ಎಲ್ಲ ಅವ್ರವ್ರ ಕ್ಯಾಂಪಿಗೆ ಬಂದುಬಿಡಿ ಅಂದ್ಬಿಟ್ರು. ಹಾಂ, ವೀರಪ್ಪನ ಆಪ್ರೇಷನ್ ಇಲ್ಲ, ಬೇಡ. ಹಾಂ, ಬಿಟ್ಬಿಟ್ಟು ಫ್ರೀ ಆಗಿ ಬಿಟ್ಬಿಟ್ರು. ಒಂದು 3 ತಿಂಗಳು 3-4 ತಿಂಗಳು ಫ್ರೀ ಆಗಿಬಿಟ್ರು. ಅಟ್ಟಾಸ ಏನು ಮಾಡೋಕ್ಕಾಗಲ್ಲ, ಅವನು ಇರೋದು 4 ಜನ. ಅವನು ಬಂದು 4 ಜನನು ಸಾಹೇಬರು ಕೆಚ್ಚೇನು ಮಧುಕರಿ ಶೆಟ್ಟಿ ಸಾಹೇಬರು ಮೊಸಳೆಗೆ ನೀರು ಒಳಗಡೆ ಇರೋ ಗಂಟ ಆನೆ ಹಿಡಿಯೋ ಬಲ ಇದೆ. ಆದರೆ ನೀರು ಬಿಟ್ಟು ಮೇಲೆ ಬಂದರೆ ಅದನ್ನು ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಡ್ಬೋದೇ ಅನ್ನೋರು. ಆ ಥರ ಇವನು ಕಾಡು ಒಳಗಡೆ ಇರೋ ಗಂಟನ ಹೀರೋ. ಸ್ವಲ್ಪ ಅವನು ನಾಡು ಒಳಗಡೆ ಎಳ್ಕೊಂಡ್ರೆ 5 ನಿಮಿಷದ ಕೆಲಸ ಅದು ಒಂದು. ಅವನು ಫ್ರೀ ಆಗಿಬಿಟ್ರು. ಅವನೇನು ಮಾಡ್ದ, ಬಂದು ದಟ್ಟ ಕಾಡಿಗೆ ಹೋಗಿಲ್ಲ. 12 ಗಂಟೆಗೆ 1 ಗಂಟೆಗೆ ಅವರು ಸಂಬಂಧಿಕರನ್ನ ಭೇಟಿ ಮಾಡೋಕೆ ಬರೋನು. ಈಗ ಪೊಲೀಸ್ ಫ್ರೀ ಬಿಟ್ಟ ಮೇಲೆ 8 ಗಂಟೆಗೇ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ದ ಕಾಡು ಬಿಟ್ಟು. ಇಲ್ಲಿ ನೈಟಲ್ಲಿ ಮಧ್ಯರಾತ್ರಿ ಬರ್ತಾ ಇದ್ದಾನು 8 ಗಂಟೆಗೆ. ಪೊಲೀಸ್ ಹುಡ್ಕಲ್ಲ, ಆದರೆ ಪೊಲೀಸ್ ಬೆನ್ನು ಹಟ್ಕೊಂಡೇ ಇದ್ರು. ಇಂಟೆಲಿಜೆನ್ಸು ಇವನಿಗೆ ಗೊತ್ತಾಗಲ್ಲ. ಫ್ರೀ ಆಗಿಬಿಟ್ರು. ಫ್ರೀ ಆಗಿಬಿಟ್ಟೆ ತಮಿಳ್ನಾಡವರು ಅವನು ಹೇಳ್ಕೊಂಡಿದ್ದು.